ಸರ್, ನಿಮಗೆ ತಿಂಗಳಿಗೆ ಎಷ್ಟು ಹಣ ಬರುತ್ತದೆ ಹೇಳಿ? ನಾನು ಯೂಟ್ಯೂಬ್ ಚಾನಲ್ಲು ಶುರು ಮಾಡಬೇಕು. ಈಗ ಆಟೋಮೆಟಿಕ್ಕಾಗಿ 1,000 ಕೋಟಿ ಒಬ್ಬ ಮಾಡ್ಬೇಕಂದ್ರೆ ಅವ್ನು ಎಷ್ಟು ಜನಗಳ ಹಾಳು ಮಾಡಬೇಕು, ಮುಂಡಾಯಿಸ್ಬೇಕು. ಕ್ಲಬ್ ತೋರಿಸ್ತಾ ಇಲ್ಲ, ಪಬ್ ತೋರಿಸ್ತಾ ಇಲ್ಲ, ಅರ್ಧಂಬರ್ಧಂ ಬಟ್ಟೆ ತೋರಿಸ್ತಾ ಇಲ್ಲ, ಹೊಲ ತೋರಿಸ್ತವನೆ. ಅದಕ್ಕೆ ನಾನು ವಿಡಿಯೋ ಓಡಿಕಿಲ್ಲ. ತಗೊಳಕ್ ಬೆಳೆಯ ಮಾಡ್ತೀನಿ ಅಂದರೆ 1 ಲಕ್ಷ ಬೇಕು, 70,000 ಬೇಕು, 50,000 ಬೇಕು. 50,000 ಇಲ್ವ ನಿಮ್ಮ ಹತ್ರ? ಭೂಮಿ ಇದ್ದು ವೇಸ್ಟಿಯಾ? ಹಾಯ್, ವೆಲ್ಕಮ್ ಟು ಸಕ್ಕರೆ ಕೆಂಪ ಯೂಟ್ಯೂಬ್ ಚಾನಲ್. ಇದೇ ದಾರಿಲಿ ಪ್ರತಿದಿನ ಹೋಗ್ತಾ ಇದ್ದದ್ದು ಇದೇ ಲೋಕಪಾವನಿ ಅಂತಲೇ ಇದು ಕರೆಯೋದು. ಒಂದು ಹಳ್ಳದ ಸಾಲನ್ನ ಇದು ಮಳೆಗಾಲದಲ್ಲಿ ಮಾತ್ರ ನೋಡಿ. ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಸಿಕ್ಕಾಬಟ್ಟೆ ಮಳೆ, ಜೋರು ಮಳೆ ಹೋಯ್ತು. ಅದು ಮೇಗಳ ಕೈಗೆ ಸಿಕ್ಕಾಬಟ್ಟೆ ಮಳೆ ಊದಿರೋದ್ರಿಂದ ಕೆನೆ ಸಮೇತ ನೀರು ನಿಂತದೆ. ಕೆನೆ ಬದಿ ನೀರು ಇಲ್ಲಿ ಹೋಯ್ತದೆ ನೋಡಿ. 2 ದಿನ ಮಳೆ ಹೋಗೋದಕ್ಕೆ ನೀರು ಹೋಗ್ತಾಯಿದೆ. ಇಲ್ಲಿ ಇದು ತುಂಬಿ, ಈ ಮಡ ತುಂಬಿ ಏಕ ಮಡಗಳವೆ. ಅಂದರೆ ಪಂಪ್ ಸೆಟ್ಟು ಓಪನ್ ಮೋಟ್ರ್ ಮಡಗುವಂಥದ್ದು. ಓಪನ್ ಮೋಟ್ರ್ ಮಡಗಿರ್ತಾರಲ್ಲ, ಏನು ಈ ಹಳ್ಳದ ಭಾಗಗಳಲ್ಲಿ, ಲೋಕಪಾವನಿ ಹರಿಯುವಂಥ ಭಾಗಗಳಲ್ಲಿ ಓಪನ್ ಮೋಟ್ರ್ಗಳು ಮಡಗಿರ್ತಾರೆ. ಬೋರ್ ನೀರ ಈ ಥರ ಗುಂಡಿ ಮಾಡ್ಕೊಂಡು ತುಂಬಿಸ್ಕೊಳ್ಳೋದು, ಮತ್ತು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು. ಈ ಥರ ಗುಂಡಿ ಮಾಡ್ಕೊಂಡಿರ್ತಾರಲ್ಲ, ಆ ಗುಂಡಿ ಎಲ್ಲ ಪ್ರತಿಯೊಂದು ಏಕ ತುಂಬ್ಕೊಂಡು ಬರಬೇಕು. ಈಗ ಈ ಗುಂಡಿ ತುಂಬಿ ಈ ಕೆಳಗಡೆ ಗುಂಡಿ ಹೋಯ್ತದೆ. ಇದೇ ಥರ ನೀರು ಹರಿತಾ ಇದ್ದರೆ, ಮಳೆ ಸಿಂಪಲಾಗಿ ಹನಿತಾ ಇದ್ದರೆ ಏನು ತೊಂದರೆ ಇಲ್ಲ. ಇದು ಏಕ ಉಂಟಾಯ್ತದೆ ನೀರು ತುಂಬ್ಕೊಂಡು ಎಲ್ಲ ಗುಂಡಿಗಳನ್ನೂ. ಏನಾರ ಒಂದು ವಾರ ಮಳೆ ನಿಂತೋಗಿ ಏನಾರ ಈ ಕಬ್ಬು ನೀರು ಹೊಡಿಬೇಕು, ಚೆನ್ನಾಗಿ ಕರೆಂಟ್ ಕೊಟ್ಟರು ಅಂತಂದರೆ ಏನೋ ಇಲ್ಲ ಹರಿತಾರ ನೀರು. ಇವೆಲ್ಲ ಒಂದು 4-5 ಮೋಟ್ರು ಸ್ಟಾರ್ಟ್ ಮಾಡಿದ್ರೆ ಸಾಕು, ಈ ನೀರು ಹರಿಯೋದೇ ಇಲ್ಲ, ಖಾಲಿಯಾಗೋಯ್ತದೆ. ಹಂಗೆ ಮಳೆ ಎಟಕಿಸ್ಕೊಂಡು ಹನಿತಾ ಇದ್ರೆ, ಮಳೆ ಹನಿತಾ ಇದ್ದರೆ ನೀರಿಗೇನು ತೊಂದರೆ ಇಲ್ಲ. ಇಮೇಲೆ ರೈಸ್ ಆಯ್ತದೆ, ಇನ್ನೂ ಜಾಸ್ತಿ ನೀರು ಬರ್ತವೆ. ಕಳ್ತೊರೆ ಅಂತಲೂ ಕರೀತಾರೆ ಇದನ್ನ. ಕಳ್ತೊರೆ ಅಂತ ಯಾಕೆ ಕರೀತಾರೆ ಅಂತಂದರೆ, ಇಲ್ಲೇನು ಮರಗಳು ಕಾಣ್ತಾ, ಈ ಹಿಂದೆಗಡೆ ಆ ಮರ ಕಾಣ್ತಾ, ಆ ಮರದ ತುದಿಗೆ ಹೊಂಟೋಯ್ತದೆ ನೀರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಲೋಕಪಾವನಿ ಬಂದುಬಿಡ್ತದೆ. ಏಕೆಂದರೆ ನಾವು ಬೆಂಗಳೂರಲ್ಲಿದ್ದಾಗ ಒಂದು ವರ್ಷ ನಾನು ಇಲ್ಲಿ ಊರಿಗೆ ಬಂದಿದ್ದೆ. ಆವಾಗ ಆ ಥರ ಆಗಿತ್ತು, ತುಂಬ ಹೋಗಿತ್ತು. ನಮ್ಮ ಮಿಸಿನ ಮನೆ ಮೇಲ್ಗಡೆ ಹೋಗಿದ್ದು ನೀರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಲೋಕಪಾವನಿ ಬಂದುಬಿಡ್ತದೆ. ಅದಕ್ಕೆ ಕಳ್ತೊರೆ ಅಂತ ಕರೀತಾರೆ. ಇನ್ನೊಸಿ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಈ ಮಾರ್ಗ ಬರೋಕ್ಕಾಗಲ್ಲ. ಈ ಗುಂಡಿ ಎಲ್ಲಿರ್ತಾವೋ ಗೊತ್ತಾಗಲ್ಲ. ಏಕೆಂತಂದರೆ ಇದು ಇನ್ನೂ ಬರೀ ನೀರಿನಂಗೆ ಹೋಯ್ತದಲ್ಲ, ಅದರಿಂದ ಗುಂಡಿ ಗೊತ್ತಾಗಲ್ಲ. ಜಾಸ್ತಿ ಬರ್ತದೆ ಅನ್ನುವಂಗೆ ಹಿಂಗೆ ಹಣೆ ಹೋಗೋಕ್ಕಾಗಲ್ಲ. ಲೆಕ್ಕ ಹಾಕೊಳ್ಳಿ, ಈಗ ನಮಗೆ ಈ ನೀರು ಬಿಟ್ರೆ ಇನ್ಯಾ ನೀರು ಇಲ್ಲವೇ ಇಲ್ಲ. ಈ ನೀರು ಬಿಟ್ರೆ ಇಷ್ಟು ನಮ್ಮೂರಿಂದ ಪಕ್ಕದಲ್ಲೇ ಹೋಗಿರುವಂಥದ್ದು ಇದು ಕಾವೇರಿ ನೀರು, KRS. 3 ಕಿಲೋಮೀಟ್ರು, 100 ಕಿಲೋಮೀಟ್ರ್ ಮುಂದೆ ಹೋಗೋದೆ. ಅದು ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ. ಇದೇ ನಮಗೆ ನೀರಿನ ವ್ಯವಸ್ಥೆ. ಈಗ ಹರಿತದಲ್ಲ ಲೋಕಪಾವನಿ. ಎಷ್ಟು ತಿಂಗಳು ಮಳೆ ಎಡ್ಕಿಸ್ಕೊಂಡ್ರೆ, ಮಳೆ ಯಾವಾಗ ನಿಂತೋಯ್ತದೋ, ಮಳೆ ನಿಂತೋದ ಒಂದು ಸಂಕ್ರಾಂತಿ ಗಂಟನೂ ಹರಿದದೆ. ಕೆಲವೊಂದು ಸಲ ಶಿವರಾತ್ರಿ ತನಕನೂ ಈ ಲೋಕಪಾವನಿ ಹರಿದದೆ. ಈಗ 2 ದಿನಕ್ಕೆ ಬಂದಿರುವಂಥ ಮಳೆ ನೀರು ಹಂಗೆ ಹೆಂಗೆ ಎಲ್ಲ ಬದಿ ನೀರೇ ಬರ್ತದೆ. ಮೇಲ್ಕೋಟೆ ಕೈಗೆ ಈ ಥರ ಲೋಕಪಾವನಿ ಬಂದಾಗ ನಾವು ಹಂಗೆ ಅನ್ನೋದು ಮೇಗಳ ಕೈ ಅಂತೀವಿ. ಮೇಲ್ಕೋಟೆ ಸೈಡು ಸ್ವಲ್ಪ ಜೋರಾಗಿ ಮಳೆ ಊದ್ಬಿಟ್ಟದೆ. ಆ ಉದ್ದೇಶಕ್ಕೆ ಇದು ಹಿಂಗೆ ಲೋಕಪಾವನಿ ಬಂದಿರೋದು. ಇಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ಸಂಕ್ರಾಂತಿ ಶಿವರಾತ್ರಿಗೆ ಅಲ್ಲಿಗಂಟ್ಲು ಎಡ್ಕಿಸ್ಕೊಬಿಡ್ತದೆ. ಹಿಂಗೆ ಈಗ ಒಂದು ವಾರಕ್ಕೋ 15 ದಿನಕ್ಕೋ ಮಳೆ ಜೋರು ಮಳೆ ಹುಯ್ತಾ ಇದ್ದರೆ, 15 ದಿನ ಲೇಟ್ ಆಯಿತು ಅಂತಂದ್ರೂ ಮೋಸ್ಟ್ಲಿ ಮೋಟ್ರ್ ಓಡಿಸಿದ್ರೆ, ಇದು 4-5 ಮೋಟ್ರ್ ಓಡಿಸಿದ್ರೆ ಸಾಕು, ನೀರು ಕುಡ್ಕೊಬಿಡ್ತವೆ. ನಾವೇನು ಓಡಿಸಲ್ಲ, ನಾವು ಓಡಿಸೋದೇ ಇಲ್ಲ. ಕೆಲವ್ರಿಗೆ ಅವಶ್ಯಕತೆ ಐತೆ, ಕೆಲವ್ರಿಗೆ ಅವಶ್ಯಕತೆ ಇರಲ್ಲ. ಈ ಥರ ಮಳೆ ಗಾಳಿ ಹೆವಿ ಆದಾಗ ತೆಂಗಿನಕಾಯಿಗಳು ಸಿಕ್ಕಾಬಟ್ಟೆ ಬಿಡೋಗಿರ್ತವೆ. ಯಾರು ಎಳ್ನೀರು ಕುಯ್ಸಲ್ವೋ, ಇಲ್ಲೆಲ್ಲ ರೋಡಲ್ಲೆಲ್ಲ ನೀರು ನಿಂತದೆ. ಕೆಲವರು ಮರ ಬೇಗ ಬೆಳೆದೋಗ್ತವೆ ಅಂತ ಅಂದ್ಬಿಟ್ಟು ಕುಯ್ಸಲ್ಲ ಎಳ್ನೀರನ್ನ. ಇನ್ನು ಕೆಲವರು ವಿಧಿ ಇಲ್ಲ, ಕುಯ್ಸ್ಬಿಡ್ತಾರೆ. ಕಾಯಿ ಬೇಡ, ಯಾರು ಕಾಯಿ ಕೂತಿರೋರು ಬಿದ್ದ ಕಾಯಿ ಒಂದು ಬುಡಿಕಿಲ್ಲ ಎತ್ಕೊಂಡಾಯ್ತಾರೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಹೆಂಗಪ್ಪ ಹೋಗೋದು? ಇಲ್ಲಿ ತುಂಬೋಗ್ಬಿಟ್ಟದೆ. ಇಲ್ಲಾಣೆ ಹೋಗ್ಬೇಕು ನಾವು. ಈಗ ಇದೇ ನಮ್ಮ ಹೊಲ ಹೋಗ್ಬೇಕು ಅಂತಂದರೆ ತುಂಬೋಗ್ಬಿಟ್ಟದೆ. ಇಲ್ಲಿ ಗುಂಡಿ ಪಂಡಿ ಗೊತ್ತಾಯ್ಕಿಲ್ಲ. ಕೆಲವಂಥವು ಹಾಳಾಗೋದೆ, ಕೆಲವಂಥವು ಅಲ್ಲಿ ಹೋದ್ರೆ ಆಳ ಇಲ್ಲ. ಅಲ್ಲಾಣ ಸುತ್ಕೊಂಡು ಬಳಸ್ಕೊಂಡು ನಮ್ಮಲ್ಲಿ ತಕ್ಕ ಹೋಗ್ಬೇಕಾಯ್ತದೆ. ಇಲ್ಲಿ ಹೋಗಮ್ಮ ಅಂತಂದರೆ ಇದು ಗೊತ್ತಾಯ್ಕಿಲ್ಲ. ಏನು ಮಾಡೋದು? ನೋಡಮ್ಮ, ಪ್ಯಾಂಟ್ ಮೇಕೆ ಎತ್ಕೊಂಡಿವ್ನಿ. ಎಷ್ಟು ಆಳ ಆಯ್ತದೆ ಅಂತ ಗೊತ್ತಿಲ್ಲ. ಮಂಡಿನ ಕೆಳಗೆ ಹೋಯ್ತಾ ಇದೆ ಆಲೆ.
ಮಂಡಿನ ಕೆಳಗೆ ಹೋಯ್ತಾ ಇದೆ. ಇನ್ನೊಂದು ಚೂರು ಇಲ್ಲಿ ಹಾಳಾಗಿರೋದು. ಈಗ ಇನ್ನೊಂದು ಅಜ್ಜೆ ದೇಕ್ಬಿಟ್ಟೆ. ಕಾಯಿ ಬಿದ್ದದೆ, ಇಲ್ಲಿ ಕಾಯಿ ಹೋಯ್ತಾ ಇದೆ ನೋಡಿ. ಹೀಗೆ ಕಾಯಿ ತೇಲ್ಕ ಹೋಯ್ತಾ ಇರ್ತವೆ, ಕಾಯಿ ಎತ್ಕೋಬೇಕು. ಇಲ್ಲ ಎಷ್ಟು ಹಾಳಾಯ್ತದ ಕಣೆ. ಸಿಕ್ತು ಹಿಂಗೆ ಕಾಯಿ ತೇಲ್ಕ ಹೋಯ್ತವೆ ಮಳೆ ನೀರಿಗೆ. ಇಲ್ಲ ತೆಂಗಿನ ಮರದಲ್ಲಿ ಗಾಳಿ ಬಡ್ತಕ್ಕೆ ತೂರ್ಕ ಹೋಯ್ತಾ ಇರ್ತವೆ. ಹಿಂಗೆ ಸಿಗ್ತವೆ, ಹೊಲ್ತಕ್ಕೆ ಬಂದರೆ ಒತ್ತಂತ ಎದ್ದು, ಇಲ್ಲ ಅಂದ್ರೆ ಸಿಗಲ್ಲ. ಆಮೇಲೆ ಅದೆಷ್ಟು ಜನ ರೀಲ್ಸ್ ನೋಡೋಕ್ಕೆ ಅಡಿಕ್ಟ್ ಆಗಿರ್ತಾರೆ ಗೊತ್ತಿಲ್ಲ. ಅದರಲ್ಲೂ ಈ ಆರೋಗ್ಯದ ಬಗ್ಗೆ ವಿಡಿಯೋಗಳು ಬರ್ತವೆ, ನೋಡ್ತಾ ಇರ್ಬೋದು. ಇಲ್ಲಿ ಕಾಣೋ ಸೊಪ್ಪು ಸೆದೆ ಇಲ್ಲ ಅಂತ ತೋರ್ತಾರೆ. ಈ ಸೊಪ್ಪು ಅದಕ್ಕೆ ಉಪಯೋಗ, ಆ ಸೊಪ್ಪು ಇದಕ್ಕೆ ಉಪಯೋಗ. ನೋಡಿ ತಲೆ ಕೆಟ್ಟೋಯ್ತದೆ. ಅವ್ರು ತೋರೋ ಸೊಪ್ಪೆಲ್ಲ ಇಲ್ಲಿಯವೆ. ಅಯ್ಯೋ, ನಾನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀನಿ. ಒಂದು ಬೇದಿ ಸೊಪ್ಪಿಂದ ಹಿಡ್ದೆ ನಿಮಗೆ ಉದಾಹರಣೆ ತೋರ್ತೀನಿ ನೋಡಿ. ಇದು ಬೇದಿ ಸೊಪ್ಪು, ಇದನ್ನೂ ತೋರವ್ರೆ. ಯಾವ್ದಕ್ಕೋ ಹೊಟ್ಟೆಗೆ ತುಂಬ ಒಳ್ಳೆಯದು. ಏನಾರ ಹೊಟ್ಟೆ ಕಟ್ಕೊಬಿಟ್ಟಿದ್ರೆ ಹೊಟ್ಟೆನ ಕ್ಲೀನ್ ಮಾಡ್ತದೆ, ಬಾಡಿನ ಶಕ್ತಿನ ಜಾಸ್ತಿ ಮಾಡ್ತದೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ತೋರ್ತೀನಿ ಬನ್ನಿ. ಇಲ್ಲೇ ಕಿತ್ಕೊಂಡೇ ತೋರ್ಬಿಡ್ತೀನಿ. ಈ ಸೊಪ್ಪನ್ನು ತೋರಿದ್ರು, ಇಲ್ಲೇ ಈ ಸೊಪ್ಪನ್ನು ಕೂಡ ತೋರಿದ್ರು. ಅದು ಯಾತ್ಯಾತ್ಕೋ ಹೇಳಿದ್ರು. ಈ ದಿಂಡಿ ಈ ಥರ ಐತೆ, ಸೊಪ್ಪು ಈ ಥರ ಐತೆ. ಇದು ನಿಮ್ಮ ದೊಡ್ಡ ಮೊಬೈಲ್ ಆದರೆ, ಜಾಸ್ತಿ ದೊಡ್ಡದ ಮೊಬೈಲ್ ಆದರೆ ಹಿಂಗೆ ಜಸ್ಟ್ ಹಿಂಗೆ ಒಂದು ರೌಂಡ್ ಮಾರ್ಕ್ ಹಾಕೋದ್ರೆ ಸಾಕು. ಇದರ ಇತಿಹಾಸನೇ ಅದೇ ಹೇಳ್ತದೆ, ಮೊಬೈಲೇ ಹೇಳ್ತದೆ. ಆಮೇಲೆ ಈ ಸೊಪ್ಪು ಇದನ್ನೂ ತೋರವ್ರೆ. ಎಲ್ಲಂದು ರೆಕಾರ್ಡ್ ಮಾಡ್ಕೊಂಡು ಒಂದಿನ ನಿಮಗೆ. ಆ ಸೊಪ್ಪುಗಳು ನಾನು ಹೋಗೋ ದಾರಿಲೇ ಬೇಕಾದಷ್ಟವೆ, ಭಯಂಕರ ಅವೆ. ಈ ಸೊಪ್ಪನ್ನು ತೋರವ್ರೆ. ಅದು ಯಾವ್ಯಾವ ಕಾಯಿಲೆಗಳಿಗೋ ಹೇಳ್ತಾ ಇರ್ತಾರೆ. ಆಮೇಲೆ ಅದು ಪೈಲ್ಸ್ತಂತೆ. ಅದು ಪೈಲ್ಸು ಇದು ಉತ್ತರಣಿ ಇದು ಪೈಲ್ಸ್ಗೆ ಅಂತಾರೆ. ಯಾವ ಥರ ಬೇಕೋ ಭಯಾನಕ. ಆಮೇಲೆ ಮಾಮೂಲಿ ಎದ್ದೇಟ್ಕೆ ನಾವು ಅದು ಅಂದರೆ ಇದು ಈ ಹಿಂದ್ಲಿಂದನೂ ಪ್ರತಿಯೊಬ್ಬರು ಈ ಬೇವಿನ ಕಡ್ಡಿಲಿ ಹಲ್ಲು ಉಜ್ಜುವಂಥದ್ದು ಇದ್ದೇ ಇರ್ತದೆ. ಅಂದರೆ ಹಲ್ಲೆಲ್ಲ ಹುಳಪಳ ಏನಾರ ಇದ್ರೆ, ಕೀಟನಾಶಕ ಇದ್ದರೆ ಕ್ಲೀನ್ ಆಯ್ತವೆ ಅಂದ್ಬಿಟ್ಟು ಇದೇನು ತಪ್ಪಿಲ್ಲ, ತಿನ್ಬೋದು. ನಾನು ತಿನ್ನೋದು ಒಂದು 2-3 ಥರ. ತುಳಸಿ, ಬೇವು, ಅದ್ಬಿಟ್ಟು ಇನ್ನೊಂದು ಥರ ನಮ್ದು ಯಾವುದೋ ಒಂದು ಇದೈತೆ, ಆ ಸೊಪ್ಪು. ಆಮೇಲೆ ಈ ಆಯುರ್ವೇದಿಕ್ ಔಷಧಿ ಆಗಲಿ, ಇಂಗ್ಲೀಷ್ ಮೆಡಿಸನ್ಸ್ ಆಗಲಿ ತಗೊಳ್ಳೇಬೇಕು. ಇದೆಲ್ಲ ಕೆಲವೊಂದು ಸಲ ಇಂಗ್ಲೀಷ್ ಮೆಡಿಸನ್ನ ಆಯುರ್ವೇದಿಕ್ ಔಷಧಿ ಅಂತಂದರೆ ತುಂಬ ಜನ ಹೆದರ್ತಾರೆ. ಸೈಡ್ ಎಫೆಕ್ಟ್ ಆಗ್ತವೆ ಅದು ಇದು ಅಂತ ಅಂದ್ಬಿಟ್ಟು ಹೆದರ್ತಾರೆ. ಕೆಲವೊಂದು ಸೊಪ್ಪುಗಳ ತೋರ್ಬಿಟ್ಟು ಈಗ ಇನ್ನೂ ಒಂದು ಐತೆ ಇಲ್ಲಿ, ಈ ಪೆಕ್ಕೆ ಪಿಳೀಂದ್ರ ಅಂತ ಆಯ್ತದೆ. ಪೆಕ್ಕೆ ಪಿಳೀಂದ್ರ ಅಂತ ಅಂತಿದ್ರು ಮಕ್ಕಳಿದ್ದಾಗ. ನಮ್ಮ ತಂಗಿಗೆ ನಮ್ಮವ್ವ ಇದನ್ನ ಹಿಂಗೆ ಇದ್ರ ರಸ ಕುಡಿಸ್ತಿದ್ಲು. ಇದು ಒಂದು ಕಾಯಿಲೆ ಸೊಪ್ಪಿಗೆ ಹಿಂಗೆ ಬೇಕಾದಷ್ಟವೆ. ಕೆಲವ್ರಿಗೆ ಗೊತ್ತು, ಅವರನ್ನೇ ನಾಟಿ ವೈದ್ಯರು ಅಂತ ಕರೆಯೋದು. ಹಳ್ಳಿ ಕಡೆ ಇರ್ತಾರೆ, ಎಲ್ಲರಿಗೂ ಹೇಳಲ್ಲ ಅವರು. ಕೆಲವ್ರಿಗೆ ಗೊತ್ತಿರ್ತದೆ ಯಾವ್ಯಾವ ಔಷಧಿ ಯಾವ್ಯಾವ ಇದಕ್ಕೆ ಅಂತ. ನಾನೊಂದು ಔಷಧಿ ಹೇಳಿದೆ, ತುಂಬ ಜನಕ್ಕೆ ಉಪಯೋಗ ಆಗದೆ. ಅದನ್ನು ನಾನು ಅಪ್ಲೈ ಮಾಡಿ ನನಗೂ ಉಪಯೋಗ ಆಯಿತು. ಇಷ್ಟಗಳ ಉತ್ತೋಗಿ ಆ ಸೊಪ್ಪನ್ನೂ ನಿಂಬೆಹಣ್ಣಿನ ರಸನೂ ತೀಡ್ಬಿಟ್ಟು ಒಂದು ವಾರ ಏನೋ ಹಚ್ಚಿದ್ರೆ ಸಾಕು. ಎಲ್ಲೇ ಈ ಸ್ಟಗಳದಲ್ಲಿ ಎಲ್ಲಿ ಆಗಿರೋ ಉಂಟಾಗುತ್ತೆ. ಅದಕ್ಕೂ ಎಷ್ಟೋ ಜನ ಹಂಗೆ ಏನೇನೋ ಅಂದರು, ತಲೆಯಲ್ಲಿ ಉಂಟದವ, ಅಲ್ಲಿ ಉಂಟದವ, ಇಲ್ಲಿ ಉಂಟದವ ಅಂತ. ಗಡ್ಡದಲ್ಲಿ ಆ ಥರ ಆಗಿದ್ರೆ ಹೊಂಟೋಗಿರುತ್ತೆ. ಹೋಗೈತೆ, ನನಗೆ ಹೋಯ್ತು. ನಾನೇ ಅಪ್ಲೈ ಮಾಡಿ ಅದನ್ನು ನೈಜವಾಗಿ ನಾನೇ ಅದನ್ನು ಹಚ್ಚಿ ಹೋದ್ಮೇಲೆ ನಾನು ಬೇರೆಯವ್ರಿಗೆ ಹೇಳಿದ್ದು, ಇಲ್ಲಾಂದ್ರೆ ಹೇಳ್ತಿರ್ಲಿಲ್ಲ. ನೋಡಿ, ವ್ಯವಸಾಯ ಮಾಡಬೇಕಾದ್ರೆ ಎಷ್ಟು ಬೇಜಾರಾಯ್ತದೆ ಅಂದರೆ ನಂಬಲ್ಲ ನೀವು. 1.5 ತಿಂಗಳಿಂದ ಇದನ್ನು ನೆಡಬೇಕಾದ್ರೆ ಎಂಥ ಬಿಸಿಲಿರುತ್ತೆ ಗೊತ್ತಾ, ಭಯಂಕರ ಬಿಸಿಲು. ಅವಾಗ ಪೈರು ಕುಣಿಸೋದೇ ಕಷ್ಟ. ಯಾವುದೇ ಆಗಿರ್ಬೋದು. ಇದು ಸೌತೆ, ಇದು ಯಾರೋ ಒಂದು ಫೋಟೋ ಹಾಕಿದೆ, ಹೀರೆ ಅಂತ ಅಂತಿದ್ರು. ಇದು ಒಂದು ಸೌತೆ. ಪೈರು ಕುಣಿಸೋದೇ ಕಷ್ಟ, ಯಾವುದೇ ಬೆಳೆ ಆಗಿರ್ಬೋದು. ಅಂಥದ್ರಲ್ಲಿ ಆಗ ಪೈರು ಕೂತದೆ. ಪೈರು ಕುತ್ತಿ ಇದು ಆರೈಕೆ ಮಾಡಿ ಈಗ ಕಾಯಿ ಬಂದದೆ. ಒಂದು ಅಲ್ಲಿ ಈಚೆ ಬಂದದೆ. ಒಂದು ಕಿತ್ತೆ ಬಿಡಮ್ಮ. ಅವರು ಏನಾರ ವೀಡಿಯೋ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಒಂದು ಕಿತ್ಬಿಟ್ಟಿವ್ನೆ. ಸ್ನೇಹಿತರಿಗೆ ನಮ್ಮ ಗದ್ದೆ ಪಕ್ಕದರ್ದಿಯ, ನಮ್ಮದಲ್ಲ ಇದು ಗದ್ದೆ. ಆ ಕಡೆ ನಮ್ಮ ಗದ್ದೆ, ಇದು ಸ್ನೇಹಿತರ ಗದ್ದೆ. ಇರಲಿ, ಒಂದು ಕಿತ್ಬಿಟ್ಟಿವ್ನೆ. ಈಗ ಬಂದೈತೆ ಅಲ್ವಾ, ರೇಟ್ ಎಷ್ಟು ಅಂತ 8, 10, 14 ಲೆಕ್ಕ ಹಾಕಂದ್ರೆ ಆ ಬೇಸಿಗೆಯಲ್ಲಿ ಪೈರು ಕುಣಿಸಿ ಬೆಳೆ ತೆಗ್ದಿರೋದೇ ಕಷ್ಟ. ಈಗ ಏನೋ ಮಳೆಗಾಲ ಸ್ಟಾರ್ಟ್ ಆಗೈತೆ. ಮ್ಯಾಕ್ಸಿಮಮ್ ಒಂದು 30-40 ರೂಪಾಯಿ ಇರಬೇಕು ಕೆ ಜಿ. ಮ್ಯಾಕ್ಸಿಮಮ್ 30-40 ಇರಬೇಕು ಕೆ ಜಿ. ಇದು
15, 8, 10 ಹೋಯ್ತದಲ್ಲ. ಈ ಬೆಳೆ ಬೆಳೀದಾರೇನು ಅನಿಸ್ಬಿಡ್ತದೆ. 8 ರೂಪಾಯಿ ಕೆ ಜಿ ಹೋದರೆ ಯಾಕೆ ಬೇಕು ಈ ಬೆಳೆ ಅನಿಸ್ಬಿಡ್ತದೆ. 25 ದಿನ ದಾಟ ಏನು ಇದು ಗಿಡ ಅಂತ ಇದಾಗಿ ಬರೀ ಕುಯ್ಲ ಮೇಲೆ ಬಂದರು. ಇದು ಸ್ಟಾರ್ಟಿಂಗಿಲ್ಲೇ ಬರಬೇಕಾಯ್ತು. ಬಂದರು ಒಂದು 4 ಕುಯ್ಲು, ಹಬ್ಬ ಅಂದರೆ 5 ಕುಯ್ಲು ಅಷ್ಟೇ. 5 ಕೂಲಲ್ಲೇ ಆದ್ರಾಯ್ತು ಹೋದ್ರೋಯ್ತು. ಹಿಂಗಿರ್ತದೆ. ಅದಕ್ಕೆ ಕೆಲವೊಂದು ಸಲ ವ್ಯವಸಾಯ ಮಾಡೋಕ್ಕೆ ಬೇಜಾರಾಗ್ಬಿಡ್ತದೆ. ಈ ದಾರದ ತವಿಂದ ಹಿಡ್ದು ದಾರ ಎಷ್ಟು ಅಂತಂದರೆ 120 ರೂಪಾಯಿ ಕೆ ಜಿ, 120 ರೂಪಾಯಿ. ಇದು ಅಷ್ಟೇ 100 ರೂಪಾಯಿನೋ ಚಿಲ್ಲರೆ ಸಮಥಿಂಗ್. ನಾನು 6 ಕೆ ಜಿ ತಂದೆ, 600 ರೂಪಾಯಿನೋ ತಗೊಂಡಿದ್ರು. ಇದು 100 ರೂಪಾಯಿ ಈ ವೈರುವೆ. ಇನ್ನು ತಂತಿ ಎಷ್ಟೋ ಗೊತ್ತಿಲ್ಲ. ನಾನು ಆಗ ಸೌತೆಗೆ ತಂದಿದ್ದು ಹಳೇದನ್ನೇ ಹೇಳಿದ್ದೀವಿ. ಒಂದು ದಡಿ ಬಂದು 1 ಟನ್ ಬಂದು 7,000, 8,000. ಪೇಪರ್ ಬಂದು ಈಗ ರೇಟ್ ಜಾಸ್ತಿ ಆಗಿದೆ. ಇದು 2,000ದಿಂದ 3,000. ಇನ್ನು ಲೇಬರ್ ಸ್ಕೂಲೇ ಏನು ಗೊತ್ತಾ, ಎಷ್ಟು ಗೊತ್ತಾ, ಒಂದು ಬೆಳೆಯ ಮಾಡ್ತೀನಿ, ಒಂದು ಸಿಂಪಲ್ಲಾಗಿ ಒಂದು ಇಷ್ಟಗಳಿಗೆ ಬೆಳೆಯ ಮಾಡ್ತೀನಿ ಅಂದರೆ 1 ಲಕ್ಷ ಬೇಕು, 70,000 ಬೇಕು, 50,000 ಬೇಕು. 50,000 ಇಲ್ವ ನಿಮ್ಮ ಹತ್ರ? ಭೂಮಿ ಇದ್ದು ವೇಸ್ಟಿಯಾ? ದುಡ್ಡಿಲ್ವಾ? ಭೂಮಿ ಇದ್ದು ವೇಸ್ಟಿಯಾ? ವ್ಯವಸಾಯ ಮಾಡೋಂಗೇ ಇಲ್ಲ. ಸರ್, ನಿಮಗೆ ತಿಂಗಳಿಗೆ ಎಷ್ಟು ಹಣ ಬರುತ್ತದೆ ಹೇಳಿ, ನಾನು ಯೂಟ್ಯೂಬ್ ಚಾನಲ್ಲು ಶುರು ಮಾಡಬೇಕು ಹೇಳಿ ಸರ್ ಅಂತ ಅಂದ್ಬಿಟ್ಟು ಅಣ್ಣರು ಕಾಮೆಂಟ್ ಮಾಡೋರೆ. ಹಣ ನಿಮಗೆ ಇದು ಯೂಟ್ಯೂಬಲ್ಲೂ ಇರೋಲ್ಲ. ನೀವು ಎಷ್ಟೇ ಹುಡ್ಕಿದ್ರೂ ಈ ನಾನು ಹೇಳುವಂಥ ಮಾತು ನಿಮಗೆ ಯೂಟ್ಯೂಬಲ್ಲಿ ಇಡೀ ಪ್ರಪಂಚದ್ದೆಲ್ಲ ಬರುತ್ತೆ. ಬಟ್ ನಾನು ಹೇಳೋ ಮಾತು ಅದು ಯೂಟ್ಯೂಬಲ್ಲಿ ಇರೋಲ್ಲ ಅನ್ಕೋತೀನಿ. ಯಾಕೆಂದರೆ ಆ ತುಣುಕ ಯಾರು ಕಟ್ ಮಾಡ್ಬಿಟ್ಟು ಹಾಕಿರಲ್ಲ. ನಿಮಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಅಣ್ಣ, ಯಾರು ಯಾವ ವ್ಯವಸಾಯ ಮಾಡ್ಕೊಂಡು ಎಷ್ಟು ಕೋಟಿ ಸಂಪಾದನೆ ಮಾಡ್ತಾವನೆ, ಯಾರು ಬಿಸ್ನೆಸ್ ಮಾಡ್ಕೊಂಡು ಯಾರು ಎಷ್ಟು ಕೋಟಿ ಮಾಡ್ತಾವ್ರೆ, ಮತ್ತೊಂದು ಈಗ ಯೂಟ್ಯೂಬೇ ಇರ್ಬೋದು, ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಅವನು ಎಷ್ಟು ಕೋಟಿ ಮಾಡ್ತಾವನೆ, ಲಕ್ಷ ಮಾಡ್ತಾವನೆ. ಹಿಂಗೆ ಉದಾಹರಣೆಗಳು ಎಕ್ಸೆಟ್ರಾ ಅವೆ. ಯಾರು ಕಳ್ತನ ಮಾಡ್ಕೊಂಡು ಕೋಟಿ ಮಾಡ್ತಾವ್ರೆ, ಯಾರು ದಗ ಮೋಸ ಮಾಡ್ಕೊಂಡು ಕೋಟಿ ಮಾಡ್ತಾವ್ರೆ, ಯಾರು ಲಂಚ ತಗೊಂಡೆ ಕೋಟಿಗವ್ರೆ. ಇವೆಲ್ಲ ಒಂದು ಸೈಡ್ಗೆ ಹೋದರೆ ಈ ಲಂಚ ತಗೊಳ್ಳೋ ಟ್ಯಾಲೆಂಟ್ ಹೆಂಗೆ, ಈ ಮೋಸ ಮಾಡೋ ಟ್ಯಾಲೆಂಟ್ ಹೆಂಗೆ, ಈ ದಗ ಮೋಸ ಮಾಡೋ ಟ್ಯಾಲೆಂಟ್ ಹೆಂಗೆ. ಈಗ ಆಟೋಮೆಟಿಕ್ಕಾಗಿ 1,000 ಕೋಟಿ ಒಬ್ಬ ಮಾಡಬೇಕಂದ್ರೆ ಅವನು ಎಷ್ಟು ಜನಗಳು ಹಾಳು ಮಾಡಬೇಕು, ಮುಂಡಾಯಿಸ್ಬೇಕು, ಅವು ಟ್ಯಾಲೆಂಟಿಯ. ಹಂಗೆ ಒಂದು ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಒಂದು ಟ್ಯಾಲೆಂಟು ಅಣ್ಣ. ನೀವು ಪ್ರತಿಯೊಬ್ಬರು ಮೊಬೈಲ್ನ ತೆಗ್ದು ನೋಡಿ ಚಾನಲ್ಗಳ ಫಾಲೋವರ್ಸ್ ಎಷ್ಟವ್ರೆ, ವಿಡಿಯೋ ಯಾವ ಥರ ಮಾಡ್ತವ್ರೆ, ಅವ್ರದ್ದೇನು ಕಂಟೆಂಟು, ನಾನು ಯಾವ ಥರ ಕಂಟೆಂಟ್ ಮಾಡ್ಬೋದು, ದುಡ್ಡ ಸೈಡ್ಗಿಡೆ. ನೀವು ಅದನ್ನು ಸ್ಟಾರ್ಟಿಂಗು ಫಸ್ಟು ಥಿಂಕ್ ಮಾಡಿಬಿಟ್ರೆ ದುಡ್ಡು ಆಟೋಮೆಟಿಕ್ಕಾಗಿ ನಿಮ್ಮ ಮಟ್ಟಿಗೆ 1 ಕೋಟಿ ಬಂದರೂ ಬರ್ಬೋದು. ಗೊತ್ತಿಲ್ಲ ಅದೆಷ್ಟು ಬರುತ್ತೋ ಅಂತ ಗೊತ್ತಿಲ್ಲ. ಈಗ ಸೊ ನಾನು ಯಾವ ಒಂದು ಸಿಂಪಲ್ ಮೆಥಡ್ ಹೇಳ್ತಾವನಿ ಅಂತಂದ್ರೆ ಆ ಟ್ರಿಕ್ಸು ನನಗೂ ಗೊತ್ತು. ಬಟ್ ನಾನು ಹೊಲ ತೋರಿಸ್ತೀನಿ, ಕ್ಲಬ್ ತೋರಿಸ್ತಾ ಇಲ್ಲ, ಪಬ್ ತೋರಿಸ್ತಾ ಇಲ್ಲ, ಅರ್ಧಂಬರ್ಧಂ ಬಟ್ಟೆ ತೋರಿಸ್ತಾ ಇಲ್ಲ, ಹೊಲ ತೋರಿಸ್ತಾವನಿ. ಅದಕ್ಕೆ ನಾನು ವೀಡಿಯೋ ಹೊಡಿಕಿಲ್ಲ. ನಾನೇನು ಮಾಡೋಣ, ನಾವು ಇಲ್ಲಿ ಇರೋದು ಹಳ್ಳಿಲಿ ಹೊಲ ತೋರಿಸ್ತೀನಿ, ಅದಕ್ಕೆ ನಾನು ವೀಡಿಯೋ ಹೊಡಿಕಿಲ್ಲ. 8,000, 6,000, 3,000, ಅದೇ ಯಾವುದೋ ಒಂದು 50,000 ಹಿಂಗೆ ಹೋಯ್ತವೆ. ಹಾಕಿ ಅಫಿಸಿಯಲ್ಲ ಈ ಶರ್ಟು 20,000 ರೂಪಾಯಿ ಶರ್ಟು, 30,000 ರೂಪಾಯಿ ಪ್ಯಾಂಟು, ಹೇರ್ ಸ್ಟೈಲು, ಗಾಗಲ್ಸು, ಒಂದು ಕಾರು, ತಾರು, ಇವು ತಕ್ಕಂದು ವಿಡಿಯೋ ಮಾಡಿ ಒಳ್ಳೆ ಕ್ಯಾಮ್ರಾ, ಐಫೋನು ಆಟೋಮೆಟಿಕ್ಕಾಗಿ ಬರುತ್ತೆ. ಸಿಂಪಲ್ಲು. ಮೊದಲು 1.5 ಲಕ್ಷನೋ 2 ಲಕ್ಷನೋ ಕೊಟ್ಟು ಐಫೋನ್ ತಗೊಳ್ಳಿ, ಒಳ್ಳೊಳ್ಳೆ ಕಂಟೆಂಟ್ ಅಫಿಸಿಯಲ್ಲಾಗಿ ಹಂಗೆ ನಾನು ಹೇಳ್ದಂಗೆ ಅಫಿಸಿಯಲ್ಲು ಬಟ್ಟೆಗಳು ಹಾಕಿ ಒಳ್ಳೊಳ್ಳೆ ರೆಸಲ್ಟು ವಿಡಿಯೋ ಮಾಡಿ ಟಕ್ಕ ಅಂತ ಏಟಿಂಗಲ್ಲಿ ಏನೇನೇನೋ ಬರೋ ಥರ ಮಾಡಿ. ನನಗೆ ಎಷ್ಟು ಬರುತ್ತೆ ಹೆಂಗೆ ಅಂತ ಕೇಳಿದ್ರಲ್ಲ, ಆ ಉದ್ದೇಶ ಕೇಳ್ತಾ ಇರೋದು. ನಾನು ಇವತ್ತು 8,000, 10,000 ನಾನು ತಗೋತೀನಿ ಅನ್ಕೊಳ್ಳಿ. ನೀವು 80,000, 1 ಲಕ್ಷ ತಗೋಬೋದು, ಇಲ್ಲ 5 ಲಕ್ಷ, 10 ಲಕ್ಷನೇ ತಗೋಬೋದೇನೋ, ಯಾರಿಗೂ ಗೊತ್ತು. ಸದ್ಯ ಹಂಗೆ. ಸೊ 1-2 ದಿನದಿಂದ ಮಳೆ ಊದಿತ್ತು. ಹಿಂಗೆ ಹೊಲ್ದ ಕಡೆ ಲೋಕಪಾನಿ ತೋರಿಸ್ಕೊಂಡು ಹಿಂಗೆ ಊರ ಕಡೆ ಮಾಮೂಲಿ ವಾಕಿಂಗ್ಗೆ ಏನು ಡೈಲಿ ಬರ್ತಿದೆ ಹಂಗೆ ಹೋಗಮ್ಮ ಅಂತಂದ್ಬಿಟ್ಟು ಬಂದಿದ್ದು. ಓಕೆ, ಥ್ಯಾಂಕ್ ಯು. ಇದು ಎಷ್ಟು ನಿಮಿಷ ಆಗೋಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆನ್ನೆ ಎಲ್ಲ ಅಪ್ಲೋಡ್ ಮಾಡಿದ್ರು. ಅಪ್ಲೋದು ವೀಡಿಯೋ ಮಾಡಲಿಲ್ಲ, ಏಕೆಂದರೆ ಅಲ್ಲಿ ನಮ್ಮ ಅತ್ತೆ, ನಮ್ಮ ಮಿಸ್ಸಸ್ಸರ ಅಕ್ಕ, ಇನ್ನು ಐಕ್ಳು ಮತ್ತು ನಮ್ಮ ಮಿಸ್ಸಸ್ಸರ ಅಜ್ಜಿ ಇವರೆಲ್ಲ ಇದ್ದರು. ಅಲ್ಲೆಲ್ಲ ನಮಗೆ ಕೆಲವು ಲೇಡೀಸ್ ಆದರೆ ವೀಡಿಯೋ ಮಾಡಿಬಿಡ್ಬೋದು. ಆ ಹಿಟ್ಟಿಗೆ ಏನು ಹದ ಹಾಕ್ತಾರೆ, ಹೆಂಗೆ, ಏನು, ಎತ್ತ ಅಂತ ಎಲ್ಲ ಕೇಳ್ಕೊಂಡು ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಅಲ್ಲಿ ನಾನು ಹೋಗ್ಬಿಟ್ಟು ಏನು ಮಾಡೋದು, ನಂಗೆ ಮೊದಲೇ ಒಂಥರ ನಾಚಿಕೆ ಸ್ವಭಾವ. ಅಲ್ಲಿ ಕ್ಯಾಮ್ರಾ ಹಿಡಿಯೋಕ್ಕಾಗದ, ಮಾತಾಡ್ಸೋಕ್ಕಾಗದ ಅವರ ನಾನು ಇಡ್ತೀವಿ ಆ ಥರ ಮಾಡ್ಬೋದಾಯಿತು. ಅವಳಿಗೆ ಆ ಟ್ಯಾಲೆಂಟ್ ಎಲ್ಲಿರೋದು, ಆ ಥರ ವೀಡಿಯೋ ಮಾಡೋ ಟ್ಯಾಲೆಂಟು ಇಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಹಂಗೂ ಬೇಕಾದರೆ ಕೇಳ್ತೀನಿ ನಮ್ಮ ಮಿಸ್ಸಸ್ನ ಮನೆಗೆ ಹೋಗ್ಬಿಟ್ಟು ಏನಾರ ಹಪ್ಪಳದ್ದು ಯಾವ ಥರ ಹಳ್ಳಿ ನಾಟಿ ಹಪ್ಪಳ ಮೆಥಡ್ಸ್ ಯಾವ ಥರ ಇರುತ್ತೆ, ಏನು ಐಟಮ್ಸ್ ಹಾಕ್ತಾರೆ, ಹೆಂಗೆ ಏನು ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಬೇಕಾದ್ರೆ ಖಂಡಿತ ಅದು ಮಾಹಿತಿನ ತಿಳಿಸ್ತೀನಿ ಯಾರಿಗಾದ್ರೂ ಬೇಕು ಅಂತಂದರೆ. ಅದ್ರ ಬಗ್ಗೆ ಬೇಕಾದ್ರೆ ಆಮೇಲೆ ಮಾತಾಡ್ತೀನಿ, ಅದು ಒಂದು ವೀಡಿಯೋ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.